ಎಲ್ಲರಿಗೂ ನಮಸ್ಕಾರ. ರಾಖಿ ಬ್ಲಾಗ್ಸ್ 19 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮವೇನೆಂದರೆ ನಾವು ಎಲ್ಲರೂ ಧರ್ಮಸ್ಥಳ ಹೊಂಟಿದ್ದೀವಿ. ರೆಡಿ ಆಗ್ತವ್ರೆ ಎಲ್ಲರೂ. ಶ್ರೀಯಣ್ಣವ್ರು ಇದಕ್ಕಿದ್ದಂಗೆ ಪ್ಲ್ಯಾನ್ ಮಾಡಿದ್ರು, ನಾವು ಸೈ ಅಂದು. ಇನ್ನೇನು ಹೊರಡುವ ಸಮಯ, ಎಲ್ಲ ರೆಡಿ ಆಗಿದ್ದೀವಿ ನೋಡಿ. ಇವಾಗ ಹೋಗ್ಬಿಟ್ಟು ನೈಟ್ ಧರ್ಮಸ್ಥಳ ಆಲ್ಟ್ ಆಗೋದು, ಆದರೆ ನೈಟೇ ದರ್ಶನ. ಬೆಳಿಗ್ಗೆ ಕುಕ್ಕೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ಬೆಂಗಳೂರು. ಇಷ್ಟು ನಮ್ಮ ಪ್ಲ್ಯಾನು. ಮುಂದೆ ಹೋಗ್ತಾ ಹೋಗ್ತಾ ಹೇಗೆ ಹೋಯ್ತೀವಿ, ಎಲ್ಲೋಯ್ತೀವಿ, ಹೆಂಗೆ ಹೋಯ್ತೀವಿ ಎಲ್ಲ ನಿಮ್ಗೆ ತೋರಿಸ್ತೀವಿ. ದಯವಿಟ್ಟು ಕೊನೆಯವರೆಗೂ ನೋಡಿ ವಿಡಿಯೋ. ವೀಕ್ಷಕರೇ, ಈಗ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಚಿನ್ಮಯಿ, ಶ್ರೀಯಣ್ಣವರು, ಶ್ವೇತಾಕವರೆಲ್ಲ ಈಗ ಬಂದರು. ಹತ್ರಿ ಹತ್ರಮ್ಮ ಹತ್ರಿ. ಯಾರು ಇಲ್ಲಿ ಧರ್ಮಸ್ಥಳ ಅಕ್ಕ, ಶ್ವೇತಕ್ಕ ಮುಂದೆ ಹೋಗಿ, ನಾವಿಲ್ಲಿ ಕೂತ್ಕೋತೀವಿ. ಸೀಟ್ ಒಂಚೂರು ಮುಂದೆ ಅಥವಾ ಈಗ ಓಡ್ತಾ ಇದ್ದೀವಿ. ಹೋಯ್ತಾ ವ್ಲಾಗ್ ಮಾಡ್ತೀವಿ. ಬಾಯ್ ಪ್ರಣೀತ್. ಏನಿತ್ತು ಸ್ಕೂಲ್ಗೆ ಹೋಗೋನೆ. ಓಕೆ, ಈಗ ನಾವು ಹೊರಟೋ ಕಾರಲ್ಲಿ. ಶ್ವೇತಕ್ಕವರು ಏನಕ್ಕ ಪ್ಲ್ಯಾನು? ಇವತ್ತು ಧರ್ಮಸ್ಥಳ ಅಂದ್ರೆ ನಾವು ಹೋಗೋಷ್ಟ್ರಲ್ಲಿ ಸಡನ್ ಆಗಿ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ ಧರ್ಮಸ್ಥಳಕ್ಕೆ? ಅಂದ್ರೆ ಅದೇ ಇವ್ರು ಒಂದು ಡೈಲಾಗ್ ಹೇಳಿದ್ರು. ಏನಣ್ಣ? ಹೇಳ್ಬೋದು. ಏನಣ್ಣ ಡೈಲಾಗು? ಹೇಳಿ ನೀನೆ. ನಂಗೆ ಅದು ಗೊತ್ತಾಗ್ತಾ ಇಲ್ಲ, ನೀನ್ ಕರೆಕ್ಟ್ ಆಗಿ ಹೇಳಿ. ನಿನ್ನೆನೂ ದೇವಸ್ಥಾನ, ಇವತ್ತು ದೇವಸ್ಥಾನ ಫುಲ್ಲು. ಆಮೇಲೆ ನೆಕ್ಸ್ಟ್ ವಾರನೂ ದೇವಸ್ಥಾನ, ಮಂತ್ರಾಲಯ. ಅದ್ರ ನೆಕ್ಸ್ಟ್ ವಾರ. ಶ್ರೀ ಆ ಡೈಲಾಗ್ ಹೇಳು. ನೀನೇ ಹೇಳಿ, ಏನ್ ಹೇಳಕ್ಕ? ಫಿಲಮ್ದ ಅದು ಸರಿ ಗೊತ್ತಿಲ್ಲ, ಇಲ್ಲ ನಾನೇ ಹೇಳ್ತಿದ್ದೆ. ಆ ಡೈಲಾಗ್ ಇಂದ ಧರ್ಮಸ್ಥಳಕ್ಕೆ ಹೋಯ್ತಾ ಇದೀವಿ ಗೈಸ್. ಆ ಡೈಲಾಗ್ ಏನಂತ ನಮ್ ಶ್ರೀಯಣ್ಣನೇ ಹೇಳ್ಬೇಕು. ಶ್ವೇತಕ್ಕಂಗೂ ಫ್ಲಾಶ್ ಆಯ್ತಾ ಇಲ್ಲ. ಶ್ರೀ ಹೇಳೋದು ಟ್ರಿಪ್ ಹೋಗಿ ಬರ್ಬೇಕಾದ್ರೆ ಹೇಳ್ತೇನೆ. ಲಾಸ್ಟ್ ಅಲ್ಲಿ ಹೇಳ್ತೀವಿ. ಟ್ವಿಸ್ಟ್, ಸಸ್ಪೆನ್ಸ್ ಇದು ಸಸ್ಪೆನ್ಸ್ ಇದು. ಲಾಸ್ಟ್ ಅಲ್ಲಿ ಒಂದ್ ಡೈಲಾಗ್ ಇಂದ ಧರ್ಮಸ್ಥಳಕ್ಕೆ ಹೋಗ್ಬೋದು ಅಂತ ನಾವೇ ಪ್ರತ್ಯಕ್ಷ ಸಾಕ್ಷಿ. ಏನ್ ಇರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಗಾಯ್ಸ್. ಆಮೇಲೆ ಮುಂದೆ ಕೊತ್ತ ಸಿಗತೀವಿ. ನಮ್ ಚಿನ್ಮಯಿ ತೋರ್ಸವ ಅವ್ನ್ ಗಾಯ ಎಲ್ಲ ತೋರ್ಸವ. ಮಂಡಿ ತೋರ್ಸಪ್ಪ. ಮಂಡಿ ನಮ್ಗೆ ಯಾರಿಗೂ ಗೊತ್ತಿಲ್ದಂಗೆ ಹೋಗ್ಬಿಟ್ಟು ಎಲ್ಲೋ ಬಿದ್ಬಿಟ್ಟು ಬಂದವನೇ ನಮ್ ಚಿನ್ಮಯಿ. ಸ್ಕೂಲಲ್ಲಿ ಐಸ್ ಕ್ರೀಮ್ ಹಾಕಿದಾರೆ. ಐಸ್ ಕ್ರೀಮು ತೋರ್ಸು. ಕೈ ಕಾಣಿಸ್ತೈತಾ ಗಾಯ್ಸ್? ಎಲ್ಲಾರ್ಗು ಕಾಣಿಸ್ತೈತಾ ನಿಮ್ಗೆ? ಹಾಕಿದ್ರೆ ಐಸ್ ಕ್ರೀಮು ನಿನ್ ಫೇವ್ರೇಟ್ ಅಂತ ಹೇಳ್ದ. ಐಸ್ ಕ್ರೀಮ್ ಹಾಸ್ಕೊ ಬಂದವನೇ ಚಿನ್ಮಯಿ ಇವತ್ತು. ಅಯ್ಯೋ ಆಯ್ತು ತಡಿಯಪ್ಪ. ಹೌದುನಾ? ಓಕೆ 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 ಗಾಯ್ಸ್. ಏನಂತ ಫಸ್ಟ್ ಏನೇನ್ ಮಾತಾಡ್ಕೊಡ್ರಿ? ಇವರು ಧರ್ಮಸ್ಥಳಕ್ಕೆ ಹೋಗ್ಬೇಕು, ಯಾವುದೇ ಒಂದು ಕೆಲಸ ಮಾಡೋಕ್ಕಿಂತ ಮುಂಚೆ ಇವರು ಟೆಂಪಲ್ ವಿಸಿಟ್ ಮಾಡಿ ಅಭ್ಯಾಸ. ಅದರಲ್ಲಿ ಧರ್ಮಸ್ಥಳ ಕುಕ್ಕೆ ಹೋಗ್ಬೇಕು ಅಂದ್ಕೊಟ್ರು. ಅಷ್ಟ್ರಲ್ಲಿ ನನ್ಗೆ ಹೇಳಿದ್ರು. ನಾನು ಸರಿ ಹೋಗೋಣ ನಡಿ ಅಂದೆ. ಅದಕ್ಕೆ ಇಲ್ಲ ನಿನ್ನ ನಿದ್ದೆ ಮಾಡ್ಬಿಡ್ತೀನಿ, ಅದಕ್ಕೆ ನಾನು ಗಾಡಿ ಓಡ್ಸೋಕ್ಕಾಗಲ್ಲ ಅಷ್ಟು ದೂರ, ಬೇಡ ಅಂದ್ರು. ಸರಿ ಓಕೆ. ನೆನ್ನೆ ಇದಕ್ಕೆ ಹೋಗಿದ್ವಿ, ಭೂವರಹ ಸ್ವಾಮಿಗೆ ಹೋಗಿದ್ವಿ. ಅಲ್ಲಿ ಭೂವರಹ ಸ್ವಾಮಿ ದೇವಸ್ಥಾನ ಇರೋದು ಅದು ಇರೋದು ಮಂಡ್ಯ ಹತ್ರ, ಪಾಂಡವಪುರ ರೂಟ್ ಅಲ್ಲಿ ಇದೆ. ಅಲ್ಲಿ ಹೋಗ್ಬಿಟ್ಟು ಬಂದ್ವಿ. ಮತ್ತೆ ಇವತ್ ಬೆಳಗ್ಗೆ ಇದ್ದಕ್ಕಿದ್ದಂಗೆ ಸರಿ ಆಯ್ತು, ಮಂಜುನಾಥನ ದರ್ಶನ ಮಾಡೋಣ ನಡಿ ಅಂತ ರೆಡಿ ಆದ್ವಿ. ಹಂಗೆ ಅದೊಂದು ಡೈಲಾಗ್ ಇಂದ ಅಂದ್ರೆ ಅವ್ರು ಹೇಳಿದ್ದು ಏನ್ ಡೈಲಾಗ್ ಅಂದ್ರೆ, ಬೇಡ ಲಾಸ್ಟ್ ಅಲ್ಲಿ ಹೇಳೋಣ. ದರ್ಶನ ಮಾಡ್ಕೊಂಡು ಬರ್ತಾ ಧರ್ಮಸ್ಥಳದಿಂದ ಬರ್ತಾ ಹೇಳೋದು ಅದು ಡೈಲಾಗು. ಆ ಡೈಲಾಗ್ನೇ ಇದು ತಮ್ಮನೆ ಇದು ಹಾಕ್ಬಿಡೋದು, ಕ್ಯಾಪ್ಷನ್ ಅದನ್ನೇ ಹಾಕ್ಬಿಡೋದು. ಡೈಲಾಗ್ ಇಂದ ದರ್ಶನ. ಓಕೆ ಓಕೆ. ಇದಿಷ್ಟು ನಮ್ದು ಧರ್ಮಸ್ಥಳಕ್ಕೆ ಹೋಗುವ ಕತೆ. ನೋಡಿ ವೀಕ್ಷಕರೇ, ನಾವು ಚಿಕ್ಕಮಂಗ್ಳೂರ್ ಎಲ್ಲ ಚಿಕ್ಕಮಂಗ್ಳೂರಲ್ಲ, ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ. ಈ ರೂಟಲ್ಲಿ ಇನ್ನೇನು ಹಾಸನ ಹತ್ರ ಇದೀವಿ. ಇಲ್ಲಿಂದ ಚಿಕ್ಕಮಂಗ್ಳೂರ್ ಬಂದು ಒಂದು ಎಷ್ಟು ಕಿಲೋಮೀಟರ್ ಅವ? ಬಟ್ ಅಲ್ಲಿಗೆ ಹೋಗೋದೇ ಬೇಕಾಗಿಲ್ಲ ನಮ್ಗೆ. ಇಲ್ಲೇ ಚಿಕ್ಕಮಂಗ್ಳೂರ್ ಫೀಲ್ ಸಿಗ್ತಾ ಇದೆ. ಫುಲ್ಲು ರೈನು, ಧರ್ಮಸ್ಥಳನೂ ಫುಲ್ಲು ರೈನು. ಕ್ಲೈಮೇಟ್ ಮಾತ್ರ ಅಲ್ಟಿಮೇಟ್ ಆಗಿದೆ.
ನೋಡ್ಬೋದು. ರೋಡ್ ಫುಲ್ಲು ನಾವೇ ಹೋಯ್ತಾ ಇರೋದು. VIP 0 ಟ್ರಾಫಿಕ್ ಅಲ್ಲಿ ಹೋಗ್ತಾ ಇದೀವಿ. ಫಸ್ಟೇ ಹೇಳಿಟ್ಟಿದ್ದು ಟ್ರಾಫಿಕ್ ಅವ್ರಿಗೆಲ್ಲ ಕ್ಲಿಯರ್ ಮಾಡಿ 0 ಟ್ರಾಫಿಕ್ ಅಲ್ಲಿ ಹೋಗ್ತಾ ಇದೀವಿ. ನೋಡಿ ಹಿಂದೇನು ಯಾವುದೋ ಒಂದು ಗಾಡಿ 1 ಕಿಲೋಮೀಟ್ರಲ್ಲಿ ಒಂದು ಗಾಡಿ ಬರ್ತಾ ಇದೆ ಅಷ್ಟೇ, ಬಿಟ್ರೆ ಎಲ್ಲ ರೋಡ್ ಪೂರ್ತಿ ನಾವೇ. ಎಲ್ಲಿಂದ ಅಂದ್ರೆ ನೆಲಮಂಗಲ ಇಂದಾನು. ಅದಕ್ಕೆ ವೀಕ್ ಡೇಸ್ ಬೇಡ, ನೀವು ವೀಕೆಂಡ್ಸೇ ಹೋಗಿ ಗಾಯ್ಸ್. ನಾವು ವೀಕ್ ಡೇಸ್ ಅಲ್ಲಿ ಹೋಯ್ತೀವಿ. ವೀಕ್ ಡೇಸ್ ಅಲ್ಲಿ ನೋಡಿ ಎಷ್ಟು ಆರಾಮಾಗಿ ರಾಯಲ್ ಆಗಿ ಹೋಯ್ತಾ ಇದ್ದೀವಿ. ಹೈವೇ ಪೂರ್ತಿ ನಾವೇ. ಗಾಯ್ಸ್ ನಾವು ಇವಾಗ ಇಲ್ಲಿ ಹಾಸನ್ ಹತ್ರ ಪೆಟ್ರೋಲ್ ಹಾಕ್ಸಕ್ಕೆ, ಹಾಸನ್ ಬಿಟ್ಟು ಇನ್ನೇನು ಸಕಲೇಶ್ಪುರ ಜಸ್ಟ್ 35 ಕಿಲೋಮೀಟರ್ಸ್ ಇದೆ. ಈಗ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ. ನೋಡಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಇನ್ನೇನು ಏರ್ ಓಡಿಸ್ಬೇಕು. ಏರ್ ಓಡಿಸ್ಕೊಂಡು ನೆಕ್ಸ್ಟು ಏನವ ಪ್ಲಾನು ನೋಡ್ಬೇಕು. ದರ್ಶನ ಅಷ್ಟೊತ್ತಿಗೆ ಹೋಗ್ತೀವ ಹೇಳಕ್ಕಾಗಲ್ಲ, ಆಡ ಕ್ಲೋಸ್ ಆಗಿರುತ್ತೆ. ಬೆಳಿಗ್ಗೆ ದರ್ಶನ ಇಲ್ಲ ಅಂದ್ರೆ ನಾವು ರೆಕಾರ್ಡ್ ಮಾಡ್ತೀವಿ. ಇಟ್ಕೋ. ಈಗ ಸ್ಟೆಪ್ನಿಗೆ ಏರ್ ಓಡಿಸಿ ಆಗಿದೆ. ಈಗ ಇಲ್ಲಿಂದ ಹೊರಡುವ ಸಮಯ. ಬನ್ನಿ ಹೋಗೋಣ. ಸ್ನ್ಯಾಕ್ಸ್ ತಿನ್ನುವ ಸಮಯ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ಇಲ್ಲಿ ಸಕಲೇಶ್ಪುರ ಅಲ್ಲಿ ಫುಲ್ಲು ಫಾಗ್ ಹ್ಯಾಪನಿಂಗ್. ಓ ಎತ್ತ ಆಡ್ ಬಂತು ಸಕಲೇಶ್ಪುರದಲ್ಲಿ. ನೋಡಿ ಗೈಸ್, ಇಲ್ಲೆಲ್ಲ ಬರೀ ಜೀಪ್, ಈ ತರ ಜೀಪ್ ಅಷ್ಟೇ. ನಾರ್ಮಲ್ ಕಾರ್ ಯಾರು ತಗೊಳ್ಳೋದೇ ಇಲ್ಲ, ಓನ್ಲಿ ಜೀಪ್ಸ್. ಎಲ್ಲ ಆಫ್ ರೋಡಿಂಗೇ ಇಲ್ಲೆಲ್ಲ. ರೋಡ್ ಮಾತ್ರ ಸಖತ್ತಾಗಿ ಹಾಕಿದ್ದಾರೆ. ಸೂಪರ್ ಆಗಿದೆ ರೋಡ್ ಅಂತೂ. ಸಕಲೇಶ್ಪುರ ಎಂಟ್ರ್ ಆಗಿದ್ದೀವಿ ನಾವು ಆಲ್ರೆಡಿ. ಇನ್ನೇನು ಧರ್ಮಸ್ಥಳ ಬಂದು 70 ಕಿಲೋಮೀಟರ್ಸ್ ಲೆಫ್ಟ್. ಬೆಂಗಳೂರಲ್ಲಿ ಬಿಸಿಲು ನೋಡಿ 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 ನೋಡಿ. ಈಗ ಒಂಥರ ಚಿಲ್ ಮಾಡ್ತಾ ಇದೀವಿ ಗಾಯ್ಸ್. ಚೆನ್ನಾಗಿದೆ ನೋಡಿ. ರೈಟ್ ನೋಡಿ ಎಲ್ಲ ನೋಡಿ, ರೈಟ್ ಸೈಡ್ ಫುಲ್ಲು ಫಾಗ್. ಎಲ್ಲ ಯಾಕೆ ಹಿಂಗ್ ನಿಲ್ಸಿದ್ದಾರೆ? ಇಲ್ಲೇನಾದ್ರು ಕಾಫಿ ಶಾಪ್ ಇದು ಫೇಮಸ್ಸು, ಅದಕ್ಕಾಗಿ ಎಲ್ಲಾರು ಇಲ್ಲಿ ನಿಲ್ಸಿದ್ದಾರೆ. ಅಕ್ಕ ಚಿಕ್ಕಮಂಗ್ಳೂರಲ್ಲಿ ಹೋದಂಗೆ ಐತೆ ನಂಗೆ ನಿಜ. ಸೇಮ್ ಚಿಕ್ಕಮಂಗ್ಳೂರೇ. ಸಕಲೇಶ್ಪುರ ಚಿಕ್ಕಮಂಗ್ಳೂರು ಎರಡು. ಫಾಲ್ಸ್, ಹಾಲಿನ ಸಮುದ್ರ ಅದು. ನೋಡಿ ಎಷ್ಟು ಫಾಲ್ಸ್. ರೋಡಲ್ಲೂ ಫಾಲ್ಸ್. ಎಲ್ಲ ಟೂರಿಸ್ಟ್ ಎಲ್ಲ ನಿಲ್ಸಿ ವಿಡಿಯೋ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಏನಂದ್ರೆ ವಿಶೇಷತೆ, ಒಂದ್ ಲಾರಿ ಹೋದ್ರೆ ಲಾರಿ ಹಿಂದೆ 100 ಕಾರ್ ಹೋಯ್ತಾ ಇರುತ್ತೆ. ಓವರ್ಟೇಕ್ ಮಾಡೋದೇ ತುಂಬಾ ಕಷ್ಟ. ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಧರ್ಮಸ್ಥಳಕ್ಕೆ ಅಣ್ಣ ಸ್ವಲ್ಪ 15 ಕಿಲೋಮೀಟರ್ ಚೆನ್ನಾಗಿಲ್ಲ ಅನ್ಕೊಂಡಿದ್ರು, ಬಟ್ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದಾರೆ. ಮುಂಚೆ 3 ಅವರ್ ಆಗೋ ಜರ್ನಿ ಇವಾಗ ಕೇವಲ 1 ಅವರ್, 1 ಅವರ್ 1.5 ಅವರ್ ಎಲ್ಲ ರೀಚ್ ಆಗ್ಬೋದು. ಸ್ಟೇ ಟ್ಯೂನ್. ವೀಕ್ಷಕರೇ, ಈಗ ತಾನೇ ನಾವು ಧರ್ಮಸ್ಥಳ ರೀಚ್ ಆಗಿದ್ದೀವಿ. ಆರ್ಚ್ ಒಳಗಡೆ ಇನ್ನೇನು ಎಂಟ್ರಿ ಕೊಡ್ತಾ ಇದೀವಿ ದೇವರಾಡ್ ಹಾಕೊಂಡು. ಬರೀ ಕೇವಲ 5 ಅವರ್ ಜರ್ನಿ, 5.5 ಅವರ್ಸ್. ಆಲ್ರೆಡಿ ವಿ ಆರ್ ಇನ್ ಧರ್ಮಸ್ಥಳ. ಏನದು ಇಷ್ಟಿಷ್ಟೇ ನೋಡ್ಬೋದು. ಮಂಜುನಾಥ ಇಲ್ಲೇ ದರ್ಶನ ಆಯ್ತು. ಶ್ರೀ ಮಂಜುನಾಥನ. ಇಲ್ಲೆಲ್ಲೋ ಗೌರ್ಮೆಂಟ್ ಆಫೀಸ್ ಐತಿ ಇಲ್ಲಿ. ಆಗೋ ದೇವಸ್ಥಾನ ಶ್ರೀ ಓಂ ನಮಃ ಶಿವಾಯ. ನೋಡ್ದೋ ದರ್ಶನ. ಅಲ್ಲಿ ಹೋಗ್ಬೇಕಾ? ಜನ ಇಲ್ಲ. ನಮ್ಗೆ ರೂಮ್ ಸಿಗುತ್ತಾ ಇಲ್ವಾ ನೋಡೋಣ ಬನ್ನಿ. ಜನ ಅಂತೂ ಫುಲ್ ಕಮ್ಮಿ ಇದಾರೆ. ಎಲ್ಲ ದರ್ಶನ ಮಾಡ್ಕೊಂಡು ಹೊಂಟ್ಬಿಟ್ಟವ್ರೆ. ಯಾರು ಮಳೆ ಪಾಪ. ಗಾಯ್ಸ್, ನಾವ್ ಇವಾಗ ರೂಮ್ ತಗೊಂಡಾಯ್ತು. ಸಾಕೇತಲ್ಲಿ ತಗೊಂಡಿದೀವಿ ರೂಮು. 2 ರೂಮ್ಸ್ ತಗೊಂಡಿದೀವಿ.
ಹೆಂಗೋ ಎಲ್ಲ ಫ್ರೀ ಆಗಿದೆ, ಎಲ್ಲ ಖಾಲಿ ಇದೆ. ಈಗ ಇವಾಗಲೇ ಹೋಗ್ಬೋದು ನಾವು ಮನ್ಸು ಮಾಡಿದ ದರ್ಶನಕ್ಕೆ, ಬಟ್ ನಾವು ಇವಾಗ ಹೋಗಲ್ಲ. ನೆಕ್ಸ್ಟ್ ಇವಾಗ ಹೋಗಿ ಲಗೇಜ್ ಎತ್ಕೊಬೇಕು. ಓಕೆ ಗಾಯ್ಸ್, ಸಿಗ್ತೀವಿ. ನಾವಿವಾಗ ಊಟಕ್ಕೆ ಹೋಗುವ ಸಮಯ. ಊಟ ಎಲ್ಲಿ ಚೆನ್ನಾಗಿರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಬಂದು ಮಲಿಕೊಂಡು ಬೆಳಿಗ್ಗೆ ನಾವು 5 ಗಂಟೆಗೆ ದರ್ಶನಕ್ಕೆ ಹೋಗೋಣ ಅಂತ ಇದ್ದೀವಿ. ಆಮೇಲೆ ದರ್ಶನ ಹೆಂಗಾಗುತ್ತೆ, ಹೇಗಿರುತ್ತೆ ಅಂತ ಎಲ್ಲ ತೋರಿಸ್ತೀವಿ ನಿಮಗೆ. ನಮ್ಮ ರೂಮು ಚೆನ್ನಾಗಿದೆ. ವೀಕ್ಷಕರೇ, ನಿನ್ನೆ ಅಂತೂ ಧಾರಾಕಾರ ಮಳೆ, ಅಂದರೆ ಜಡಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮಳೆ ಬಂದಿದೆ. ಈಗ ಅಂಗಡಿಗೆ ಹೋಗಿದ್ದೆ ಏನೋ ತರಕ್ಕೆ. ಬೆಳಿಗ್ಗೆ ಕ್ಲೈಮೇಟ್ ಹೀಗಿದೆ, ಆದರೆ ರೂಮ್ಸ್ ಎಲ್ಲ ಫುಲ್ ಆಗೋಗಿದೆ ಸಾಕೇತ ಬ್ಲಾಕಲ್ಲಿ. ವೀಕ್ಷಕರೇ, ನಾವಿವಾಗ ರೆಡಿ ಆಗಿದ್ದೀವಿ ದರ್ಶನಕ್ಕೆ. ಇವಾಗ ಹೋಯ್ತಾ ಇದ್ದೀವಿ. ಜನ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ನೋಡಿ, ಫುಲ್ಲು ಪಾರ್ಕಿಂಗ್ ಎಲ್ಲ ಫುಲ್ ಆಗೋಗೈತೆ. ಆಮೇಲೆ ಎಷ್ಟೊತ್ತಿಗೆ ದರ್ಶನ ಆಗ್ಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ದರ್ಶನ ಮಾಡೋಕ್ಕೆ ಹೋಯ್ತಾ ಇದ್ದೀವಿ ಇವಾಗ. ನೋಡಿ ಇಲ್ಲ ಹಿಂಗೆ ರೆಡಿ ಆಗಿದ್ದಾರೆ ನಮ್ಮವರೆಲ್ಲ. ನೀನು ಕಾರ್ ಎತ್ಕೊಂಡು ಹೋಯ್ತಾ ಇದ್ದೀವಿ. ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ದರ್ಶನಕ್ಕೆ ಹೋಗೋದು ಇವಾಗ. ವ್ಯೂ ನೋಡಿ, ಬೆಳಿಗ್ಗೆ ಎದ್ದಿದ ತಕ್ಷಣ ಫುಲ್ಲು ಫಾಗ್. ಧರ್ಮಸ್ಥಳ ಎಲ್ಲ ಫುಲ್ ಫಾಗ್ ಹ್ಯಾಪನಿಂಗ್ ನೋಡಿ. ವೀಕ್ಷಕರೇ, ನಾವಿವಾಗ ದರ್ಶನಕ್ಕೆ ಹೋಯ್ತಾ ಇದ್ದೀವಿ ಎಲ್ಲ ಗ್ಯಾಂಗ್. ಅಲ್ಲಿ ದೇವಸ್ಥಾನ ಶ್ರೀ ಮಂಜುನಾಥ ದೇವರು ಅಲ್ಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗಿ ನೋಡ್ತೀವಿ ಅಲ್ಲಿ ಜನ ಹೆಂಗೆ ಏನು ಎತ್ತ ಹೆಂಗೆ ದರ್ಶನಕ್ಕೆ ಹೋಯ್ತೀವಿ ಎಲ್ಲ ಹೇಳ್ತೀವಿ ಅಲ್ಲಿ ಮುಂದೆ. ನೋಡಿ ಈಗ ಚಿನ್ಮಯ ಆಗ್ಲೇ ಇಲ್ಲೆಲ್ಲ ಅಂಗಡಿ ಇದ್ರೆ ಅಂಗಡಿಗೆ ಆಗ್ಲೇ ಸ್ಕೆಚ್ ಆಗ್ತವ್ರೆ. ವೀಕ್ಷಕರೇ, ನಾವಿವಾಗ ದರ್ಶನಕ್ಕೆ ಹೋಯ್ತಾ ಇದ್ದೀವಿ. ಫ್ರೀ ದರ್ಶನಕ್ಕೆ ಎಲ್ಲ ಖಾಲಿ ಇದೆ ಅಂತ ಹೇಳ್ತವ್ರೆ. ಆದ್ರೆ ನಮ್ಗಿನ್ನೂ ಕನ್ಫರ್ಮ್ ಇಲ್ಲ. ನಾವ್ ಯಾರನ್ನೂ ನಂಬಲ್ಲ. ನಾವೇ ಹೋಗಿ ಕಣ್ಣಾರೆ ನೋಡಿದಾಗ ಗೊತ್ತಾಗೋದು ನಮ್ಗೆ. ನೋಡಿ ಡೈರೆಕ್ಟ್ ಲಾಸ್ಟ್ ಲೈನಿಗೆ ಬಂದ್ಬಿಟ್ಟು ಒಂದೇ ಸತಿ. ವೀಕ್ಷಕರೇ ನೋಡ್ಬಹುದು, ಏನ್ ಗ್ರ್ಯಾಂಡ್ ಕಟ್ಸೋರೆ. ಹಾಲು ಕೂಡಾಕೋ ಹಾಲೆಲ್ಲ ಹೊಸ್ದಾಗಿ ಓಡು ಚಿನ್ಮಯ್ ಲೇಟ್ ಆಯ್ತು. ನೋಡ್ಬೋದು ಹೆಂಗ್ ಕಟ್ಸೋರೆ ಅಂದ್ರೆ ಫಸ್ಟ್ ಕ್ಲಾಸ್ 5 ಸ್ಟಾರ್ ಹೋಟ್ಲ್ ಕಟ್ಸಿದ್ದಾರೆ. 6:35 ನಿಂತಿದ್ದು 7:10 ದರ್ಶನ ಆಗೋಯ್ತು. ಒಂದು ಅರ್ಧ ಅವರ್ ದರ್ಶನ ಆಗೋಯ್ತು. ಜನ ಸುಮಾರಾಗಿದ್ದಾರೆ. ಓಂ ನಮಃ ಶಿವಾಯ. ವೀಕ್ಷಕರೇ, ಇವಾಗ ದೇವಸ್ಥಾನ ದರ್ಶನ ಸುಖಾಮಜಯವಾಗಿದೆ. ಈಗ ದರ್ಶನ ಮುಗಿಸಿಕೊಂಡು ಕಾರ್ ಹತ್ರ ಹೋಯ್ತಾ ಇದ್ದೀವಿ. ಈಗ ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯ ನಾಷ್ಟ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಅಲ್ಲಿ ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ ಅಲ್ಲಿ ದರ್ಶನ ಮಾಡಿ ಮುಗಿಸಿ ಹೋಗೋದು. ದೇವನೇ ಧರ್ಮದ ದೀಪ ಬೆಳಗುವ ಶಿವನೇ, ಮೌನದಲೇ ಉಪದೇಶ. ಶೆಲ್ ಹಾಕ್ಸ್ಕೊ ಚಿನ್ಮಯ್. ಇರು ಶೆಲ್ ಹಾಕ್ತಾರೆ. ಅಲ್ಲಿ ಚಿನ್ಮಯ್ ಓಡ್ತಾಯ್ತಾ? ಓಕೆ, ಇರು ಪ್ಯಾಕ್ ಮಾಡಿಸ್ಕೊ. ಇರು ಮಾಡ್ತಾರೆ, ಒಂದು ನಿಮಿಷ. ಈಸ್ಕೊ ಬಾ. ಯಾರ್ದು ಚಿನ್ಮಯ್ ಕಾರು? ಯಾರ್ದು? ಅಪ್ಪದಾ? ಏನ್ ತಗೊಂಡೆ ಚಿನ್ಮಯ್? ಅದ್ರ ಹೆಸರೇನು? ಟರೈನ್. ಓ, ಹೊಸ ನೇಮ್ ಅದು. ವೀಕ್ಷಕರೇ, ಇವಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ದರ್ಶನ ಮಾಡಕ್ ಹೋಯ್ತಾ ಇದೀವಿ. ಈಗ ಟೈಮ್ ಬಂದು 7:20. ಡೈರೆಕ್ಟ್ ಕುಕ್ಕೆ ಟು ಬ್ಯಾಂಗ್ಳೂರ್.
ನೋಡಿ ವೀಕ್ಷಕರೇ, ಲೊಕೇಶನ್ನು ಮಸ್ತಾಗಿತ್ತು. ಕುಕ್ಕೆಗೆ, ಧರ್ಮಸ್ಥಳ ಟು ಕುಕ್ಕೆಗೆ ಹೋಗ್ತಾ ಇದೀವಿ. ಲೊಕೇಶನ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಅದಕ್ಕೋಸ್ಕರ ನಾವು ಫೋಟೋ ಶೂಟ್ ಮಾಡೋಕ್ಕೆ ಇಲ್ಲಿ ನಿಲ್ಸಿದೀವಿ. ನೋಡ್ಬೋದು ಲೊಕೇಶನ್ ಹೇಗಿದೆ ಅಂತ. ಇಲ್ಲಿ ನೋಡಿ, ಕಾತಿ ಇಲ್ಲಿ ನಿಂತವಳೆ. ನದಿ ಫ್ಲೋ ನಿನ್ನೆ ಫುಲ್ಲು ಜೋರಾಗಿತ್ತು. ಇಲ್ಲಿ ಅಕ್ಕವ್ರು ಇವಾಗ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ಹಾ, ನೋಡ್ಬೋದು ನೀರ್ ಫ್ಲೋನು ಫುಲ್ಲು ಕಮ್ಮಿ ಆಗಿದೆ. ಇಲ್ಲೇ ಹೊಲ ಇದೆ ನೋಡಿ ಇವ್ರದ್ದು, ಧರ್ಮಸ್ಥಳದವ್ರದ್ದು ಹೊಲ. ಇಲ್ಲೇ ಅಡಿಕೆ ಮರ ಎಲ್ಲ ಹಾಕೋರೆ. ಬಟ್ ಅಡಿಕೆ ಮರ ನೋಡ್ಬೋದು, ಅಡಿಕೆ ಮರನು ಪಾಚಿ ಕಟ್ಬಿಟ್ಟೈತೆ. ಅದು ಹೆಂಗೆ ಹತ್ತಿ ಅಡಿಕೆ ಕಿತ್ಕೋತಾರ ಗೊತ್ತಿಲ್ಲ. ಇದು ಫುಲ್ಲು ಯಾರ್ದೋ ತೋಟ. ನದಿ ಏನಾದರೂ ಫುಲ್ಲು ಓವರ್ ಫ್ಲೋ ಆಗೋದ್ರೆ ಇವ್ರ ತೋಟ ನುಗ್ಗುತ್ತೆ. ಮಾತ್ರ ಈ ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗೋ ರೂಟಲ್ಲಿ ಬೇಜಾನ್ ಚರ್ಚ್ಗಳೈತೆ. ಅದೆಲ್ಲ ಹೇಳ್ಬಾರ್ದು. ಐತೆ ಅನ್ನೋದಕ್ಕೇನು, ನಾವು ಬೇರೆ ಏನಾದ್ರು ಹೇಳಿದ್ವಾ? ಚರ್ಚ್ ಐತೆ ಅಂತ ಹೇಳಿದ್ದು. ಸರಿಯಾಗಿ ಕಟ್ಸ್ಬಿಟ್ಟವ್ರೆ. ದೊಡ್ಡ ಚರ್ಚೆ, ಎಕರಾನ್ ಗಟ್ಲೆ ಐತೆ ಚರ್ಚು. ಏನ್ ಕಾಣ್ತಾ ಇದೆ? ಚರ್ಚ್ ಅಲ್ಲೊಂದು ಕಾಣ್ತಾ ಇದೆ ನೋಡಿ. ಅದೆಷ್ಟು ಜನ ಅವ್ರಪ್ಪ ಇಲ್ಲಿ? ಜನನೇ ಕಾಣಿಸಲ್ಲ, ಆದ್ರೆ ಬೇಜಾನ್ ಜನ. ದೇವಸ್ಥಾನಗಳು ಎಲ್ಲ ಔಟ್ಸೈಡರ್ಸೇ ಜಾಸ್ತಿ ಇಲ್ಲೆಲ್ಲ. ನೋಡಿ ವೀಕ್ಷಕರೇ, ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಬಂದಿದ್ದೀವಿ. ಅಲ್ಲಿ ಹಿಂದೆ ಇದೆಯಲ್ಲ, ಅದೆಲ್ಲ ಕುಮಾರ ಪರ್ವತ. ಏನ್ ಮನೆ ಅಣ್ಣ ಅಲ್ಲಿರೋದು? ಅದ್ರ ಹಿಂದೆ ಭಟ್ರ ಮನೆ. ಅಲ್ಲೋಗಿ ಆಲ್ಟ್ ಆದ್ರೆ ನೈಟು 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಟ್ರೆಕ್ಕಿಂಗು. ಒಂದು 4 ಅವರ್ಸ್ 5 ಅವರ್ಸ್ ಟ್ರೆಕ್ಕಿಂಗು. ಆಮೇಲಿಂದ ಒಳ್ಳೆ ವ್ಯೂ. ಯಾರಾದರೂ ಹೆಂಗಿದ್ರೆ ಹೋಗಿ, ಫಿಟ್ಟಾಗಿ ಹೋಗಿ. ಹಂಗೆ ಹೋಗ್ಬಿಟ್ರೆ ಜಾರ್ ಬೀಳ್ತೀರ. ಈಗ ಕುಕ್ಕೆ ದರ್ಶನ ಬರೀ 10 ನಿಮಿಷಕ್ಕೆ ದರ್ಶನ ಆಯಿತು. ಆಮೇಲೆ ಒಂದು ಪಲ್ಯ ಕೊಟ್ಟರು, ಅದನ್ನ ಚೆನ್ನಾಗಿತ್ತು. ನೋಡ್ಬೋದು, ಹಿಂದೆ ದೇವಸ್ಥಾನ ದರ್ಶನ ಆಯಿತು. ಈಗ ಡೈರೆಕ್ಟ್ ನಾಷ್ಟ ಮಾಡಿಕೊಂಡು ಬೆಂಗಳೂರಿಗೆ ಹೊರಡೋದು. ಈಗ ನಾಷ್ಟ ತಿನ್ನೋಣ ಅಂತ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಇದ್ದೀವಿ. ನೋಡ್ಬೋದು, ಈಗ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಆಯಿತು. ನೋಡ್ಬೋದು, ದೇವಸ್ಥಾನ ಅಲ್ಲಿದೆ. ದರ್ಶನ ಮುಗಿಸ್ಕೊಂಡು ಧರ್ಮಸ್ಥಳ ದರ್ಶನ ಆಯಿತು, ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಆಯಿತು. ನೋಡಿ ಅಲ್ಲಿ ದೇವಸ್ಥಾನ ಕಾಣಿಸ್ತಿದ್ಯಾ ಎಲ್ಲರಿಗೂ? ಈಗ ಎಲ್ಲ ದರ್ಶನ ಆಯ್ತು. ಅಣ್ಣ ಡೈಲಾಗ್ ಏನಣ್ಣ? ಏನ್ ಡೈಲಾಗ್ ಹೊಡೆದ್ರಿ? ಹೇಳ್ಬಿಡೋಣ. ಇದು ಅದೇ ಇವಾಗ ಟೈಟಲ್, ವಿಡಿಯೋಗೆ ಟೈಟಲ್ಲೇ ಅದು, ಆ ಡೈಲಾಗು. ನನಗೆ ನಾಚಿಕೆ ಆಗ್ತೈತೆ. ಅಣ್ಣನು ಮರ್ತೋಗಿರ್ಬೇಕು ಮೋಸ್ಟ್ಲಿ. ಒಂಚೂರು ನಿಂತ್ಕೊಡಿ, ಸ್ಟಾರ್ಟಿಂಗ್ ಹೇಳಿ. ಹೇಳಿ ಬೇಗ, ಹೇಳಿದ್ದೀನವ ನಿಂಗೆ. ಅದೇ ನಂಗೆ ಕರೆಕ್ಟ್ ಆಗಿ ಅದ್ ಲೈನ್ ಗೊತ್ತಾಯ್ತಲ್ಲ ಹೇಳಕ್ಕೆ. ಹೇಳು. ಹೇಳ್ಬಿಡೋಣ, ಪಾಪ ನೋಡ್ತಿರೋರೆಲ್ಲ ಬೇಜಾರಾಗೋಯ್ತಾರ ಆಮೇಲೆ. ದೇವ್ರನ್ನ ನಾವ್ ಯಾವಾಗ ನೋಡ್ಬೇಕು ಅನ್ಕೋತೀವೋ ಬರಕ್ ಆಗಲ್ಲ. ದೇವ್ರು ನಮ್ಮನ್ನ ಯಾವಾಗ ನೋಡ್ಬೇಕು ಅನ್ಕೋತಾರೋ ಅವಾಗ ನಾವು. ಹೌದು, ಇದಂತೂ ಸತ್ಯ. ಈ ಧರ್ಮಸ್ಥಳಕ್ಕೂ ಆಪ್ಟ್ ಆಗುತ್ತೆ, ತಿರುಪತಿಗೂ ಆಪ್ಟ್ ಆಗುತ್ತಲ್ವಣ? ಎಲ್ಲಾ ದೇವ್ರಿಗೂ. ಯಾವ ದೇವ್ರ ನಮ್ಮನ್ನ ನೋಡ್ಬೇಕು ಅನ್ಕೋತಾರೋ ನಾವು ಇರ್ಬೇಕು. ಕೇಳಿಸ್ಕೊಡ್ರ ವೀಕ್ಷಕರೇ, ನಾವು ದೇವ್ರ ನೋಡ್ಬೇಕಂದ್ರೆ ನಮ್ಗೆ ಗೇಟ್ ಪಾಸ್ ಸಿಗಲ್ಲ. ದೇವ್ರು ನಮ್ನ ನೋಡ್ಬೇಕು ಅಂದಾಗ ಮಾತ್ರನೇ ನಾವು ದೇವ್ರ ಹತ್ರ ಬರಕ್ ಆಗೋದು. ಇದೇ ತಾನೇ ಅರ್ಥ ಅದೇ. ಅದಂತೂ ಸತ್ಯ. ನಾವ್ ಎಷ್ಟೇ ತಿಪ್ಪರ್ಲಾಗ ಹಾಕೋರು ಬರಕ್ ಆಗಲ್ಲ. ಎಷ್ಟೊಂದ್ ಜನ ಏನೇನೋ ಅಡ್ಯಾಂತರ ಬಂದು ಮುಂದೂಡಿತಾನೆ ಇರುತ್ತೆ. ಆದ್ರೆ ನಾವು ಅನ್ಕೊಂಡಿದ ತಕ್ಷಣ ಬಂದಿದೀವಿ ಅಂದ್ರೆ ದೇವ್ರ ಅನುಗ್ರಹದಿಂದಾನೆ. ಬೆಳಿಗ್ಗೆ ಸುಮ್ನೆ ಡೈಲಾಗ್ ಸುಮ್ನೆ ಹಂಗೆ ದೇವ್ರೇ ಮಾತಾಡ್ಸೋದು. ಅದೆಲ್ಲ ನಮ್ಗೆ ಹೆಂಗ್ ನಾವ್ ಮಾತಾಡಕ್ ಆಗುತ್ತಣ್ಣ? ದೇವ್ರ ಮುಂದೆ ನಾವು ಬರೀ ಬಚ್ಚಾತರ. ದೇವ್ರು ಹೆಂಗೆ ಹೇಳ್ತಾರೋ ಹಂಗೆ ನುಡಿಸ್ತಾರೆ, ದೇವ್ರು ಹೆಂಗ್ ಆಡಿಸ್ತಾರೋ ಹಂಗ ಆಡ್ತೀವಿ. ಇಷ್ಟು ನಮ್ಮ ವ್ಲಾಗಿನ ಕಾನ್ಸೆಪ್ಟು. ಈಗ ಬೆಂಗಳೂರು ಕಡೆ ಪಯಣ ಸಾಗಿಸಿದೀವಿ. ಇನ್ನು ಬೆಂಗಳೂರಿಗೆ ಹೋಗ್ತಾ ಏನಾದ್ರು
ವೆರೈಟಿಯಾಗಿ ಏನಾದರೂ ಸೀನ್ಸ್ ಇದ್ರೆ ಅವಾಗ ಅದನ್ನು ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ನೋಡಿ ಗಾಯ್ಸ್, ಇಲ್ಲಿ ರೋಡ್ ಮಾಡೋಕ್ಕೆ ಎಷ್ಟು ಕಷ್ಟ ಗೊತ್ತಾ. ನೋಡಿ ಅಲ್ಲಿ ಎಷ್ಟು ಹೊರಿಬೇಕು ಅಂದರೆ ಅದು ಲ್ಯಾಂಡ್ ಸ್ಲೈಡ್ ಆಗ್ದಂಗೆ. ನೋಡಿ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾವ್ರಿ ಇಲ್ಲೆಲ್ಲ. ಕೊರ್ದು ನಮ್ಗೋಸ್ಕರ ರೋಡ್ ಮಾಡಿರ್ತಾವ್ರೆ. ಅವ್ರು ಅದ್ ಮಾಡ್ಲಿಲ್ಲ ಅಂದ್ರೆ ರೋಡ್ ಪಕ್ಕಾ ಕೊಲ್ಯಾಪ್ಸೆ ರೋಡ್ಗೆ. ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು. ವೀಕ್ಷಕರೇ, ನಾವಿವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಸೋಲೂರ್ ಹತ್ರ ಲಂಚ್ ಬ್ರೇಕ್ ಹಾಕಿದೀವಿ. ನೋಡ್ಬೋದು ಎಲ್ಲರೂ. ವರ್ಸ್ರಿ ವೀಕ್ಷಕರೇ, ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ. ಮತ್ತಷ್ಟು ವಿಡಿಯೋಗಳಿಗಾಗಿ ದಯವಿಟ್ಟು ರಾಕಿ ವ್ಲಾಗ್ಸ್ 19 ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇದೇ ಥರ ವಿಡಿಯೋಗಳು ಬರ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.